ನಮಸ್ಕಾರ ಸ್ನೇಹಿತರೆ, ನಮ್ಮ ಅಡ್ಮೈದ ಜರ್ನಿ ಚಾನಲ್ಗೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಶುಕ್ರವಾರವನ್ನು ಲಕ್ಷ್ಮೀ ದೇವಿಗೆ ಸಮರ್ಪಿತ ಎಂದು ಪರಿಗಣಿಸಲಾಗುತ್ತದೆ. ಈ ದಿನ ಮನೆಯಲ್ಲಿನ ಸ್ವಚ್ಛತೆ, ಶಾಂತಿ ಮತ್ತು ಭಕ್ತಿಗೆ ವಿಶೇಷ ಮಹತ್ವ ಇದೆ. ಹಲವರು ಶುಕ್ರವಾರ ರಾತ್ರಿ ಕೆಲವು ಸಣ್ಣ ಅಭ್ಯಾಸಗಳನ್ನು ಪಾಲಿಸುತ್ತಾರೆ. ಇವು ಮನಸ್ಸಿಗೆ ನೆಮ್ಮದಿ, ಮನೆಯಲ್ಲಿನ ಸಕಾರಾತ್ಮಕ ವಾತಾವರಣ ಮತ್ತು ಸಂತೋಷವನ್ನು ಹೆಚ್ಚಿಸುತ್ತದೆ. ಇಂದಿನ ವಿಡಿಯೋದಲ್ಲಿ ಮಹಿಳೆಯರು ಶುಕ್ರವಾರ ರಾತ್ರಿ ಮಾಡಬಹುದಾದ 5 ಶುಭ ಕೆಲಸಗಳ ಬಗ್ಗೆ ತಿಳಿದುಕೊಳ್ಳೋಣ. ವಿಡಿಯೋ ಪ್ರಾರಂಭಿಸುವ ಮೊದಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಮೊದಲನೆಯದಾಗಿ ಮನೆಯ ಮುಖ್ಯ ಬಾಗಿಲನ್ನು ಸ್ವಚ್ಛವಾಗಿಡಿ. ಹಿರಿಯರು ಮನೆಯ ಮುಖ್ಯ ಬಾಗಿಲನ್ನು ಲಕ್ಷ್ಮೀ ದೇವಿಯ ಪ್ರವೇಶ ದ್ವಾರ ಎಂದು ಹೇಳುತ್ತಾರೆ. ಆದ್ದರಿಂದ ಶುಕ್ರವಾರ ಸಂಜೆ ಅಥವಾ ರಾತ್ರಿ ಬಾಗಿಲಿನ ಮುಂದೆ ಸ್ವಚ್ಛತೆ ಇರಲಿ. ನೀರು ಸಿಂಪಡಿಸಿ, ಸಣ್ಣ ರಂಗೋಲಿ ಹಾಕಿ. ಇವು ಮನೆಯಲ್ಲಿ ಒಳ್ಳೆಯ ವಾತಾವರಣವನ್ನು ಸೃಷ್ಟಿಸುತ್ತದೆ. ಸಂಜೆ ಸಮಯದಲ್ಲಿ ಮನೆಯ ಪ್ರವೇಶ ದ್ವಾರ ಸುಂದರವಾಗಿದ್ದರೆ ಮನಸ್ಸಿಗೂ ಸಂತೋಷ ಸಿಗುತ್ತದೆ. ಎರಡನೆಯದಾಗಿ ಅಕ್ಕಿಯ ಡಬ್ಬಿಯನ್ನು ಖಾಲಿ ಇಡಬೇಡಿ. ಬಹಳ ಹಿರಿಯರು ಶುಕ್ರವಾರ ರಾತ್ರಿ ಅಕ್ಕಿಯ ಡಬ್ಬಿ ಅಥವಾ ಧಾನ್ಯವನ್ನು ಸಂಪೂರ್ಣ ಖಾಲಿ ಇಡಬಾರದು ಎಂದು ಹೇಳುತ್ತಾರೆ. ಧಾನ್ಯವನ್ನು ಸಮೃದ್ಧಿಯ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಅಕ್ಕಿಯ ಡಬ್ಬಿಯಲ್ಲಿ ಸ್ವಲ್ಪವಾದರೂ ಅಕ್ಕಿ ಇರಲಿ. ಅಡುಗೆ ಮನೆಯನ್ನು ಸ್ವಚ್ಛವಾಗಿಡಬೇಕು. ಇವು ಮನೆಗೆ ಸಮೃದ್ಧಿಯ ಸಂಕೇತ ಎಂದು ಕೆಲವರು ನಂಬುತ್ತಾರೆ. ಮೂರನೆಯದಾಗಿ ದೇವರ ಮುಂದೆ ದೀಪ ಹಚ್ಚಿ. ಶುಕ್ರವಾರ ರಾತ್ರಿ ದೇವರ ಮುಂದೆ ದೀಪ ಹಚ್ಚುವುದಕ್ಕೆ ವಿಶೇಷ ಮಹತ್ವ ಇದೆ. ವಿಶೇಷವಾಗಿ ತುಪ್ಪದ ದೀಪ, ಎಣ್ಣೆಯ ದೀಪ, ಕಮಲದ ಹೂವಿನ ಪೂಜೆ ಮಾಡಿ. ಇವು ಲಕ್ಷ್ಮೀ ದೇವಿಗೆ ಪ್ರಿಯ ಎಂದು ಹೇಳಲಾಗುತ್ತದೆ. ದೀಪದ ಬೆಳಕು ಮನೆಯಲ್ಲಿ ಶಾಂತಿ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ದೀಪ ಹಚ್ಚುವ ಸಮಯದಲ್ಲಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂದು ಜಪಿಸಬಹುದು. ನಾಲ್ಕನೆಯದಾಗಿ ಹಣ ಇರುವ ಸ್ಥಳವನ್ನು ಸ್ವಚ್ಛವಾಗಿಡಿ. ಹಲವರು ಹಣ ಇಡುವ ಡ್ರಾಯರ್, ಪರ್ಸ್ ಅಥವಾ ಅಲ್ಮಿರಾವನ್ನು ಅಸ್ವಚ್ಛವಾಗಿಡುತ್ತಾರೆ. ಆದರೆ ಹಿರಿಯರು ಹಣವನ್ನು ಗೌರವದಿಂದ ಇಡಿ. ಹರಿದ ನೋಟುಗಳನ್ನು ಬೇರ್ಪಡಿಸಿ ಪರ್ಸ್ ಅಸ್ವಚ್ಛವಾಗಿಡಬೇಡಿ ಎಂದು ಹೇಳುತ್ತಾರೆ. ಸ್ವಚ್ಛತೆ ಮತ್ತು ಕ್ರಮಬದ್ಧತೆ ಮನಸ್ಸಿನ ಮೇಲೂ ಒಳ್ಳೆಯ ಪರಿಣಾಮ ಬೀರುತ್ತದೆ. ಐದನೆಯದಾಗಿ ಶುಕ್ರವಾರ ರಾತ್ರಿ ಈ ಮಾತುಗಳನ್ನು ತಪ್ಪಿಸಿ. ಕೆಲವರು ಶುಕ್ರವಾರ ರಾತ್ರಿ ಕೋಪ ಮಾಡಿಕೊಳ್ಳುವುದು, ಜಗಳ ಮಾಡುವುದು, ಅಶುಭ ಮಾತು ಆಡುವುದು, ಹಣದ ಬಗ್ಗೆ ನಕಾರಾತ್ಮಕ ಮಾತು ಆಡುವುದು ಇವನ್ನು ತಪ್ಪಿಸಬೇಕು. ಅದರ ಬದಲು ದೇವರನ್ನು ನೆನೆಸಿ, ಒಳ್ಳೆಯ ವಿಚಾರಗಳನ್ನು ಯೋಚಿಸಿ, ಕುಟುಂಬದವರೊಂದಿಗೆ ಸಂತೋಷವಾಗಿ ಮಾತನಾಡಿ. ಇವು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಹೆಚ್ಚುವರಿ ಶುಭ ಅಭ್ಯಾಸಗಳು ಯಾವುದೆಂದರೆ ತುಳಸಿ ಗಿಡದ ಬಳಿ ದೀಪ ಹಚ್ಚಿ. ಹಾಲು ಅಥವಾ ಆಹಾರ ವ್ಯರ್ಥ ಮಾಡಬೇಡಿ. ಹಿರಿಯರ ಆಶೀರ್ವಾದ ಪಡೆಯಿರಿ. ಮನೆಯಲ್ಲಿ ಸಣ್ಣ ಸುಗಂಧದ ಅಗರಬತ್ತಿ ಹಚ್ಚಿ. ಮಲಗುವ ಮೊದಲು ದೇವರ ಹೆಸರು ನೆನಪಿಸಿಕೊಳ್ಳಿ. ಇನ್ನೂ ಹಲವರು ಪಾಲಿಸುವ ಒಂದು ವಿಶೇಷ ಸಂಪ್ರದಾಯವೇನೆಂದರೆ ಕೆಲವರು ಶುಕ್ರವಾರ ರಾತ್ರಿ ಸಣ್ಣ ನಾಣ್ಯವನ್ನು ದೇವರ ಮುಂದೆ ಇಡುತ್ತಾರೆ. ಕಮಲದ ಹೂವಿನಿಂದ ಪೂಜೆ ಮಾಡುತ್ತಾರೆ. ಲಕ್ಷ್ಮಿ ಅಷ್ಟೋತ್ತರ ಕೇಳುತ್ತಾರೆ. ಇವು ಭಕ್ತಿ ಮತ್ತು ಶಾಂತಿಯ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ಹೆಚ್ಚಿಸಲು ನಗುತ್ತಾ ಮಾತನಾಡಿ. ಮನೆಯಲ್ಲಿನ ಅನಗತ್ಯ ವಸ್ತುಗಳನ್ನು ತೆಗೆದುಹಾಕಿ. ಸ್ವಚ್ಛತೆಯನ್ನು ಕಾಪಾಡಿ. ದೇವರ ಕೋಣೆಯನ್ನು ಅಂದವಾಗಿಡಿ. ಇವು ಮನೆಯ ವಾತಾವರಣವನ್ನು ಸುಂದರವಾಗಿಡಲು ಸಹಾಯ ಮಾಡುತ್ತದೆ. ಸ್ನೇಹಿತರೆ, ಇವು ನಮ್ಮ ಸಂಪ್ರದಾಯ ಮತ್ತು ನಂಬಿಕೆಗಳಿಗೆ ಸಂಬಂಧಿಸಿದ ವಿಷಯಗಳು. ಆದರೆ ಸ್ವಚ್ಛತೆ, ಶಾಂತಿ, ಒಳ್ಳೆಯ ಮಾತು ಮತ್ತು ಭಕ್ತಿ ಯಾವಾಗಲೂ ಜೀವನದಲ್ಲಿ ಸಕಾರಾತ್ಮಕತೆ ತರುತ್ತದೆ. ನೀವು ಶುಕ್ರವಾರ ಯಾವ ವಿಶೇಷ ಪೂಜೆ ಮಾಡ್ತೀರಾ? ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಅಡ್ಮೈದ ಜರ್ನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಕುಟುಂಬದವರಿಗೂ ಶೇರ್ ಮಾಡಿ. ಧನ್ಯವಾದಗಳು. ಜೈ ಲಕ್ಷ್ಮೀ ದೇವಿ.